ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಕರ್ನಾಟಕದ ಪ್ರಸಿದ್ಧ ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ. ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ರೀಸೆಂಟಾಗಿ ನಾವು ಹೋಗಿರೋದು ಕರ್ನಾಟಕದ ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಣವಂತೆಯಲ್ಲಿದ್ದು ಸುಮಾರು 800 ವರ್ಷಗಳಿಗಿಂತಲೂ ಹಳೆಯದಾದ ಪೌರಾಣಿಕ ಮಹತ್ವದ ಕ್ಷೇತ್ರ ಇದಾಗಿದೆ. ಇದು ಕರ್ನಾಟಕದ ಪ್ರಸಿದ್ಧ ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಶಿವನ ಆರಾಧನೆಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಹಾಗೆ ಈ ಕ್ಷೇತ್ರವನ್ನು ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದು ಅಂತ ಏನಕ್ಕೆ ಕರೀತಾರೆ ಅಂತ ಅಂದರೆ, ಹಿಂದೆ ರಾವಣನು ಶಿವನ ಕುರಿತು ತಪಸ್ಸನ್ನು ಮಾಡಿ ಆತ್ಮಲಿಂಗವನ್ನು ಶಿವನಿಂದ ಪಡೆದು ಲಂಕೆಗೆ ಕೊಂಡೊಯ್ತಾ ಇರುವಾಗ ಉಪಾಯದಿಂದ ಗಣೇಶ ಆತ್ಮಲಿಂಗ ಗೋಕರ್ಣದಲ್ಲಿ ಭೂಸ್ಪರ್ಶವನ್ನು ಮಾಡ್ತಾರೆ. ರಾವಣ ನಂತರ ಬಂದು ಆತ್ಮಲಿಂಗವನ್ನು ಭೂಮಿಯಿಂದ ಮೇಲೆತ್ತೋದಿಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ಆತ್ಮಲಿಂಗ 5 ಚೂರುಗಳಾಗತ್ತೆ. ಚೂರಾದ ಆತ್ಮಲಿಂಗದ ಭಾಗವನ್ನು ರಾವಣ 5 ಕಡೆ ಎಸಿತಾರೆ. ಅದರಲ್ಲಿ ಒಂದು ಭಾಗ ಗುಣವಂತೆಯಲ್ಲಿ ಬೀಳುತ್ತೆ. ನಂತರ ಆತ್ಮಲಿಂಗದ ಭಾಗವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಶಂಭುಲಿಂಗೇಶ್ವರ ಎನ್ನುವ ಹೆಸರಿನಿಂದ ಈ ಕ್ಷೇತ್ರವನ್ನು ಕರೆಯಲಾಗುತ್ತೆ. ಗೋಕರ್ಣ, ಮುರುಡೇಶ್ವರ, ಧಾರೇಶ್ವರ, ಸಜ್ಜೇಶ್ವರ ಹಾಗೂ ಗುಣವಂತೇಶ್ವರ ಇವು ರಾವಣನಿಂದ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟ ಪಂಚಲಿಂಗ ಕ್ಷೇತ್ರಗಳಾಗಿವೆ. ಈ 5 ಕ್ಷೇತ್ರಗಳು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದು ಇನ್ನೊಂದು ವಿಶೇಷತೆಯಾಗಿದೆ. ಹಾಗೆ ಗುಣವಂತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಶಿವನ ದರ್ಶನವನ್ನ ಮಾಡಿದ್ರೆ ಗೋಕರ್ಣದಲ್ಲಿರುವಂತಹ ಶಿವನ ಆತ್ಮಲಿಂಗವನ್ನ ದರ್ಶನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಅಂತಲೂ ಹೇಳಲಾಗುತ್ತೆ. ಹಾಗೆ 5 ಪಂಚಲಿಂಗ ಕ್ಷೇತ್ರಗಳನ್ನು ಒಂದೇ ದಿನ ದರ್ಶನ ಮಾಡಿದರೆ ಇನ್ನಷ್ಟು ಪುಣ್ಯ ಲಭಿಸುತ್ತೆ ಅಂತಲೂ ಹೇಳಲಾಗುತ್ತೆ. ಈ ಕ್ಷೇತ್ರದಲ್ಲಿ ಶಿವನನ್ನು ಗುಣವಂತೇಶ್ವರ ಅಥವಾ ಶಂಭುಲಿಂಗೇಶ್ವರ ಅಂತ ಕರೆಯಲಾಗುತ್ತೆ. ಹಾಗೆ ಈ ಕ್ಷೇತ್ರಕ್ಕೆ ಬಂದು ಶಿವನಿಗೆ ಅಭಿಷೇಕ ಸೇವೆಯನ್ನು ಮಾಡಿಸಿದ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೂ ಹೇಳಲಾಗುತ್ತೆ. ಹಾಗೆ ಗುಣವಂತೇಶ್ವರ ಸ್ವಾಮಿ ಉಗ್ರ ಸ್ವರೂಪಿಯಾಗಿದ್ದು ಶಿವನ ಮುಂದಿರುವಂತಹ ನಂದಿ ಶಿವನ ಉಗ್ರ ಸ್ವರೂಪವನ್ನು ನೋಡಲಾಗದೆ ಗೋಕರ್ಣದ ಕಡೆಗೆ ಮುಖ ಮಾಡಿದೆ ಅಂತ ಹೇಳಲಾಗುತ್ತೆ. ಹಾಗೆ ಇಂದಿಗೂ ಕೂಡ ಗುಣವಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಗಂಟೆಯ ನಾದ ಕೇಳಿ ಬರುತ್ತೆ ಅಂತ ಹೇಳಲಾಗುತ್ತೆ. ದೇಗುಲದ ಮುಂಭಾಗದಲ್ಲಿ ಪುಷ್ಕರ ತೀರ್ಥ ಎಂಬ ಕೊಳವಿದ್ದು ಈ ಕೊಳದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಶಂಭುಲಿಂಗೇಶ್ವರನನ್ನ ಪೂಜಿಸಿದರೆ ಸಕಲ ಚರ್ಮ ರೋಗಗಳು ಕೂಡ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇಲ್ಲಿದೆ. ಹಾಗೆ ಇಲ್ಲಿರುವಂತಹ ಪುಷ್ಕರ ತೀರ್ಥ ಕೊಳವು ಗೋಕರ್ಣದ ಕೋಟಿ ತೀರ್ಥದಷ್ಟೇ ಮಹತ್ವವನ್ನು ಕೂಡ ಹೊಂದಿದೆ. ಹಾಗೆ ಪೂಜೆಯ ಹೊತ್ತಿಗೆ ಪುಷ್ಕರ ತೀರ್ಥ ಕೊಳದಲ್ಲಿ ಜೋಡಿ ಪಾರಿವಾಳಗಳು ಬಂದು ಸ್ನಾನವನ್ನ ಮಾಡ್ತವೆ. ಇದನ್ನ ಶಿವ ಪಾರ್ವತಿಯರ ರೂಪ ಅಂತನೂ ಕೂಡ ಇಲ್ಲಿ ಹೇಳಲಾಗುತ್ತೆ. ಇಲ್ಲಿಯ ಶಾಸನವೊಂದರ ಪ್ರಕಾರ ಶಂಭುಲಿಂಗೇಶ್ವರನ ಶಕ್ತಿಯನ್ನರಿತ ಕೇರಳದ ರವಿವರ್ಮ ಎಂಬ ರಾಜ ಪುಷ್ಕರಣಿಯ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ಎಂಬ ಉಲ್ಲೇಖವೂ ಕೂಡ ಇದೆ. ಇಲ್ಲಿ ಆತ್ಮಲಿಂಗದ ಒಂದು ಭಾಗ ಸ್ಥಾಪನೆಯಾಗುವ ಮುಂಚೆನೆ ಇಲ್ಲಿ ಗುಪ್ತಿ ಅಥವಾ ಗುಣವಂತಿ ಅಮ್ಮ ನೆಲೆಸಿದ್ದರು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಗುಣವಂತೆ ಎಂದು ಕರೆಯುತ್ತಾರೆ. ಶಿವರಾತ್ರಿ, ಶ್ರಾವಣ ಮಾಸ, ಕಾರ್ತಿಕ ದೀಪೋತ್ಸವ ಮತ್ತು ನವರಾತ್ರಿ ಎಂದು ಇಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತವೆ. ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಬನ್ನಿ. ಈ ದೇವಸ್ಥಾನದ ಸುಂದರವಾದ ಕೆತ್ತನೆಯನ್ನ ಕಣ್ತುಂಬಿಸ್ಕೊಳ್ಬಹುದು. ಹಾಗೆ ದೇವಸ್ಥಾನದ ವಾತಾವರಣವು ಕೂಡ ತುಂಬಾನೇ ಪ್ರಶಾಂತವಾಗಿದೆ. ಸುಂದರವಾಗಿ ರೂಪುಗೊಂಡಿರುವಂತಹ ಮರದ ಕೆತ್ತನೆಗಳನ್ನ ಕೂಡ ಇಲ್ಲಿ ನೋಡಬಹುದು. ಹಾಗೆ ತಿರುಗುವ ಕಂಬ ಕೂಡ ಇಲ್ಲಿಯ ವಿಶೇಷತೆಯಾಗಿದೆ. ಹೊನ್ನಾವರದಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇದೆ. ನೀವು ಕೂಡ ಒಮ್ಮೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಶ್ರೀ ಗುಣವಂತೇಶ್ವರ ಸ್ವಾಮಿ ದೇವಸ್ಥಾನ
ದೇವಸ್ಥಾನಕ್ಕೆ ಬನ್ನಿ. ನಿಮಗೂ ಕೂಡ ಖಂಡಿತವಾಗ್ಲೂ ಈ ಒಂದು ಸ್ಥಳ ಇಷ್ಟ ಆಗುತ್ತೆ. ಹಾಗೆ ಶಿವನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ.